ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಕೆಆರ್ಪೇಟೆ ತೀವ್ರ ಕುತೂಹಲ ಕೆರಳಿಸಿದ್ದ ಹೊಸಹೊಳಲು ಸೊಸೈಟಿಗೆ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್ ಎಚ್ಕೆ ಅಧ್ಯಕ್ಷರಾಗಿ ಆಯ್ಕೆ. ತಾಲೂಕಿನ ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಎಚ್ಕೆ ಅಶೋಕ್ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 29ರಿಂದ ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿತ್ತು. 2 ಬಾರಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ನಿಗದಿಯಾಗಿದ್ದರೂ ಮುಂದೂಡಲಾಗಿತ್ತು. ಸಂಘದ ಅಧ್ಯಕ್ಷ ಸ್ಥಾನ ಬಯಸಿ ಅಶೋಕ್ ಎಚ್ಕೆ ಹಾಗೂ ಅಭಿಷೇಕರ್ ಮತ್ತು ಉಪಾಧ್ಯಕ್ಷ ಸ್ಥಾನ ಬಯಸಿ ಕೃಷ್ಣಪ್ಪ ಹಾಗೂ ಚಂದ್ರಶೇಖರ್ ನಾಮಪತ್ರ ಸಲ್ಲಿಸಿದರು. ನಂತರ ಬೆಳವಣಿಗೆಯಲ್ಲಿ ಅಧ್ಯಕ್ಷ ಸ್ಥಾನದಿಂದ ಅಭಿಷೇಕರ್ ಹಾಗೂ ಉಪಾಧ್ಯಕ್ಷ ಸ್ಥಾನದಿಂದ ನಾಮಪತ್ರ ವಾಪಸ್ ಪಡೆದ್ದರಿಂದ ಅಧ್ಯಕ್ಷರಾಗಿ ಅಶೋಕ್ ಎಚ್ಕೆ, ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಆನಂದ ನಾಯ್ಕ ಅವರು ಘೋಷಿಸಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರು, ಹಿತೈಷಿಗಳು, ಅಭಿಮಾನಿಗಳು ಶಾಲು ಹೊದಿಸಿ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡುವ ಮೂಲಕ ಸಂಭ್ರಮಿಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಳೆದ ದಿನದಲ್ಲಿ ಚುನಾವಣೆ ನಡೆಯಿತು. ಡಿಸೆಂಬರ್ 29ನೇ ತಾರೀಕು ನಡೆದಿತ್ತು. ಅದು 2 ಮೀಟಿಂಗ್ ಮುಂದೆ ಹೋಗಿ 3ನೇ ಮೀಟಿಂಗ್ನಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ. ಸುಮಾರು 1300 ಜನ ಸದಸ್ಯರು ಈ ಸಂಘದಲ್ಲಿದ್ದು ರಾಷ್ಟ್ರೀಯವಾದದಿಂದ 12 ಜನ ಆಯ್ಕೆ ಮಾಡಿದರು. ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ. ಅಧ್ಯಕ್ಷರಾಗಿ ನಮ್ಮ ಎಲ್ಲ ನಿರ್ದೇಶಕರು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ ಚಂದ್ರು ಅವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳು ಹೇಳ್ತಾ, ಏನು 1400 ಜನ ಏನು ನಮ್ಮ ರೈತರು ಷೇರು ಸದಸ್ಯರಾಗಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಏನು ಸಂಘ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಹೆಸರಾಗಿದೆ, ಈ ಸಂಘದ ಏನು ಉನ್ನತ ಮಟ್ಟದಲ್ಲಿ ಇದೆ, ಆ ಒಂದು ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಪಕ್ಷಾತೀತವಾಗಿ ಎಲ್ಲ ಒಂದು ನಿರ್ದೇಶಕರನ್ನ ಒಳಗೊಂಡು ಅಧ್ಯಕ್ಷರಾದ ತಕ್ಷಣಕ್ಕೆ ಸಂಘ ಒಬ್ಬರೇ ನಡೆಸೋಕ್ಕಾಗಲ್ಲ. ಅದಕ್ಕೆ ಎಲ್ಲ 12 ಜನನೂ ಸದಸ್ಯರುಗಳು ಕೈ ಜೋಡಿಸ್ತಾ ಮಾತ್ರ ಈ ಸಂಘ ಉತ್ತಮ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇರುವಂಥ ಅಧಿಕಾರಗಳಲ್ಲಿ ಎಲ್ಲರಿಗೂ ಒಂದು ಉನ್ನತ ಮಟ್ಟದಲ್ಲಿ ಎಲ್ಲರಿಗೂ ಅಧಿಕಾರವನ್ನು ಕೊಟ್ಕೊಂಡು ನಾವು ಸಹ ಜೊತೆ ಇಟ್ಕೊಂಡು ಎಲ್ಲರೂ ವಿಶ್ವಾಸವಾಗಿ ಸಂಘನ ಉನ್ನತ ಮಟ್ಟಕ್ಕೆ ಬೆಳೆಸೋಕ್ಕೆ ಎಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೂ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಅವರು ಸಹ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು. ಕೃಷಿ ಪತ್ತಿ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಆಯ್ಕೆ ಮಾಡಿದ್ದಾರೆ. 7 ಗ್ರಾಮಕ್ಕೆ ನನ್ನ ಧನ್ಯವಾದಗಳು. ಫ್ರೀಯಾಗಿ ನಿಂತೇಳಿ. ಮುಂದೂ ಕೂಡ ಇದೇ ರೀತಿ ಎಲ್ಲರನ್ನೂ ಒಗ್ಗೂಡಿಸಿ ತಗೊಂಡೋಗ್ತಾರೆ ಅನ್ನೋ ವಿಶ್ವಾಸ ನಮ್ಗಳಿಗೆ ಎಲ್ರಿಗೂ ಇದೆ. ಅದೇ ರೀತಿ ವಿಶ್ವಾಸವಾಗಿ ಏನು ಉತ್ಸವ ನಡ್ಕೊಂಡ್ಬಂದು ಈ ಸಲವೂ ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಮಾತನ್ನ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಅಶೋಕ ಅವರು ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಕಾಲ ಅವಕಾಶ ವಿಳಂಬ ಆದರೂ ಎಲ್ಲ ಸುಲಲಿತವಾಗಿ ಸೂಕ್ತವಾಗಿ ನಡೆಯಿತು. ಮುಂದೆ ಇದನ್ನು ಎಚ್ಚೆತ್ಕೊಂಡು ಜಾಸ್ತಿ ಇದೇ ರೀತಿ 5 ವರ್ಷಗಳ ಕಾಲ ನಡೆಸ್ಕೊಂಡು ಹೋಗ್ತೀವಿ. ಯಾವುದೇ ಒಂದು ಅಡಚಣೆ ಬರ್ತೀವಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಮಾತಾಡೋದು ಅಂತ ಅವಕಾಶ ಮಾಡಿಕೊಡ್ತಾರೆ. 29ನೇ ತಾರೀಕಲ್ಲಾದಂಥ ಚುನಾವಣೆ 10ನೇ ತಾರೀಕಲ್ಲಾಗಬೇಕಾಯಿತು, 25ನೇ ತಾರೀಕಲ್ಲಾಗಬೇಕಾಯಿತು. ಈಗ ಇವಾಗ ಎಲ್ಲ ಗ್ರಾಮದವರು ಎಲ್ಲ 7 ಗ್ರಾಮದವರು ಸೇರಿ ಮತವನ್ನು ಚಲ ಮಾಡಿರೋದಕ್ಕೆ ಇವತ್ತು ಒಳ್ಳೆಯದಾಗಿದೆ. 12 ಜನವೇ ಸದಸ್ಯರಾಗಿದ್ದಾರೆ. ಇವತ್ತು ಅಶೋಕನನ್ನು ಅಧ್ಯಕ್ಷರಾಗಿದ್ದಾರೆ. ಒಳ್ಳೆಯ ಉತ್ತಮವಾಗಿ ನಡೆಸ್ಕೊಂಡು ಬಂದಂಥ
ಅಶೋಕಣ್ಣನೂ ಅದೇ ಥರ ನಮಗೂ ಒಂದು ಅವಕಾಶ ಕೊಟ್ಟಿದ್ದರು ಮಡವಾಳ ಜನ. ಅದನ್ನು ತೆರವಾಗಿ ಇವತ್ತು ಆ ಸೀಟೆ ಒಳ್ಳೆಯದಾಗಿ ನಡೆಸ್ಕೊಂಡು ಮುಂದೆ ಹೆಂಗೆ ನಮ್ಮನ್ನು ಮಾಡ್ಕೊಂಡು ಅದೇ ಥರ ಮುಂದಕ್ಕೂ ನಡ್ಕೋತಾರೆ ಅನ್ನೋದು ನಮಗೆ ಭರವಸೆ ಇದೆ. ಈ ಗ್ರಾಮದ ಜನಕ್ಕೂ ಎಲ್ಲರೂ ಸಹಕಾರ ಕೊಟ್ಟಂಥವ್ರಿಗೂ ಧನ್ಯವಾದಗಳು. ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ MDCC ಬ್ಯಾಂಕ್ ಮಂಡ್ಯ ಉಪಾಧ್ಯಕ್ಷರಾದ ಹಾಗೂ ಹೊಸಹೊಳಲು ಮುಖಂಡರಾದ ತಾಲೂಕಿನಲ್ಲಿ ತಮ್ಮದೇ ಆದ ಚಾರ್ಪು ಮತ್ತು ತಮ್ಮದೇ ಆದ ಒಂದು ಬಿರುಸಿನ ನಾಯಕತ್ವವನ್ನು ವಹಿಸಿಕೊಂಡಿರುವಂಥ ಅಶೋಕಣ್ಣರವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಸ್ನೇಹಿತರು ಚಂದ್ರಣ್ಣರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಹಾಗೂ HS ನಾಗರಾಜರವರು ಅಧ್ಯಕ್ಷತೆಯಿಂದ ತೆರವಾಗಿದ್ದು ಈಗ ನೂತನವಾಗಿ ಅಧ್ಯಕ್ಷರವರಿಗೆ ಶುಭ ಹಾರೈಸಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ಶುಭ ಹಾರೈಸ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.